40ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಆಯ್ತು ಬಿಡು. ಅದಕ್ಕೆ ಕಲಿತಾ ಇದೆಯಾ? ಕೋಳಿ ಪುಕ್ಕ ನೋಡಿದ್ಯಾ ನೀನು? ಕಾಗೆ ಪುಕ್ಕ ನೋಡಿದ್ಯಾ? ಇಲ್ಲ, ಅದು ಯಾವ್ದು ಆ ತರ ಡಿಸೈನ್. ಹರೀಶ್ ಹೆಣ್ಣು ಬರ್ತಾ ಇದೆ. ನಿಮ್ಮ ಮಾವ ಅತ್ತೆದು ಏನ್ ಪ್ಲಾನ್ ಮಾಡಿದ್ರ ಹೇಳಿ? ಓಕೆನಾ ಗಂಡು? ಯೆಲ್ಲೋ ಕಲರ್ ಸಖತ್ತಾಗಿ ಕಾಣಿಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡಾರ್ಲಿಂಗ್ಸ್, ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಆ್ಯಕ್ಚುಲಿ ಇವತ್ತು ಸ್ಪೆಷಲ್ಲೇ. ನಮ್ಮ ಮನೇಲಿ ಒಂದು ಕಪಲ್ಸಿಗೆ ಇವತ್ತು 40ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಲೆಟ್ಸ್ ಸೆಲೆಬ್ರೇಟ್, ಕಮ್ ಆನ್. ಆಲ್ರೆಡಿ ನಮ್ಮ ಅಣ್ಣನ ಕಾರ್ ಬಂದು ನಿಂತ್ಬಿಟ್ಟಿದೆ. ಸೊ ನಮ್ಮ ಅಣ್ಣ ಅದಕ್ಕೆ ಬಂದಿದ್ದಾರೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಸರ್ಪ್ರೈಸ್ ಏನಿಲ್ವಾ ಆ್ಯನಿವರ್ಸರಿಗೆ? ಸರ್ಪ್ರೈಸ್ ಎಲ್ಲ ವರ್ಕೌಟ್ ಆಗಲ್ಲ ನಮ್ಮ ಫ್ಯಾಮಿಲಿಗೆ. ಏಕೆ? ಇರೋ ನಿಮಿಷ ಹೇಳ್ತೀನಿ. ಯೋಚನೆ ಮಾಡ್ತಾವ್ರೆ ನಮ್ಮ ಫ್ಯಾಮಿಲಿಗೆ ಸರ್ಪ್ರೈಸ್ ಎಲ್ಲ ವರ್ಕೌಟ್ ಆಗಲ್ಲ ಅಂತವ್ರೆ. ನಮ್ಮ ಇನ್ನೊಬ್ರು ಅದಕ್ಕೆ ಬಂದರು, ನಮ್ಮ ಅದಕ್ಕೆ ಕೇಳೋಣ. ಸಡನ್ ಆಗಿ ಅದಕ್ಕೆ ಸರ್ಪ್ರೈಸ್ ಏನದಕ್ಕೆ? 40ನೇ ವರ್ಷದ್ದು ನಿಮ್ಮ ಮಾವ ಅತ್ತೆದು ಏನು ಪ್ಲ್ಯಾನ್ ಮಾಡಿದಿರಾ ಹೇಳಿ? ಈ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ನೋಡೋಣ. ಏನು ಮಾಡ್ತಾ ಇದೆಯಾ ಮಮ್ಮಿ? ಕಾಫಿ ಮಾಡ್ತಾ ಇದ್ದೀನಿ ಮಗನೇ. ಕಾಫಿ ಮಾಡ್ತಾ ಇದೆಯಾ? ನಿಮ್ಮ ಅಕ್ಕಂದು ಇವತ್ತು 40ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಮಾಡ್ದಾ? ಬೆಳಗ್ಗೆನೆ ಮಾಡಿದೆ ನಾನು. ಬೆಳಗ್ಗೆನೆ ವಿಶ್ ಮಾಡ್ಬಿಟ್ಟಾ? ನೋಡಿ ಯಾವ ಥರ ಕಾಫಿ ಮಡಗ್ತಾ ಇದ್ದಾರೆ. ಇದು ನಮ್ಮ ಮನೆಗೆ ಕಾಫಿ ಮಡಗೋ. ಇದು ಯಾರು ಚಿಕ್ಕ ಚಿಕ್ಕ ಲೋಟ ಯಾರು ಕುಡಿಯಲ್ಲ ಡಾರ್ಲಿಂಗ್ಸ್. ನೋಡಿ ಎಲ್ಲರೂ ಹಿಂಗೆ ಕುಡಿಬೇಕು ಕಾಫಿನ. ಅದು ಡೈಲಿ 3 times ಊಟ ಮಿಸ್ ಆದ್ರೂ ಪರವಾಗಿಲ್ಲ, 3 times ಮಿಸ್ ಮಾಡೋದೇ ಇಲ್ಲ ಅಕ್ಷಯ್. 3 times ಕಾಫಿನ ಯಾರು ಮಿಸ್ ಮಾಡೋದು ಡಾರ್ಲಿಂಗ್ಸ್. ಕಾಫಿ ಹುಚ್ಚರು ಅಂದ್ರೆ ನಾವು ತಿಂಡಿದ್ರು ಮಿಸ್ ಮಾಡ್ತೀವಿ ಅಕ್ಷಯ್. ನೋಡಿ ನಮ್ಮ ಊಟ ಬೇಕಿದ್ರು ಮಿಸ್ ಮಾಡ್ತೀವಿ, ಕಾಫಿ ಅಂತೂ ಮಿಸ್ ಮಾಡೋದೇ ಇಲ್ಲ ನಾವು. ನೋಡಿ ಬೇಕೇ ಬೇಕು ಕಾಫಿ. ಟ್ಯಾಗ್ ದಟ್ ಕಾಫಿ ಆರ್ ಚಾಯ್ ಲವರ್ ಅಂದ್ರೆ ನೋಡಿ ನಮ್ಮಮ್ಮ ಕಾಫಿನ ಮಾತ್ರ ಮಿಸ್ ಮಾಡಲ್ಲ. ಇವರೇ 40 ವರ್ಷ ಆಗಿದೆ ಇವತ್ತು ಇವ್ರ ಮದುವೆ ಆಗಿ. ಏನು ಅನ್ನಿಸ್ತಾ ಇದೆ ಮಮ್ಮಿ? ಖುಷಿ ಆಯ್ತಾ ಇದೆ ನನಗೇನು. ಈಗ ಒಂದು 20 ವರ್ಷ ಆಗಿರಬೇಕು ನನ್ನ ಜೀವನ ಸ್ಟಾರ್ಟ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದು 40 ವರ್ಷಕ್ಕೆ ಹೋಗೋದಲ್ಲ. 40 ವರ್ಷ ಆಗೈತಲ್ಲ ಮಮ್ಮಿ ಮದುವೆ ಆಗಿ. ಆದ್ರೆ ನನಗೆ ಆ ಥರ ಅನ್ಸಲ್ಲ. 40 ವರ್ಷ ಆಗದೆ ಅಂತ ಅನಿಸ್ತಾ ಇಲ್ಲ. ಅನ್ನಿಸ್ತಾ ಇಲ್ಲ. ಮತ್ತೆ ಹೆಂಗೆ ಅನಿಸ್ತಾ ಇದೆ? ಅಷ್ಟು ನಮ್ಮ ಯಜಮಾನ್ರು ಅಷ್ಟು ಫ್ರೀಯಾಗಿ ಇಟ್ಕೊಂಡಿದ್ರು. ಅಪ್ಪ ನಿನ್ನ ನೋಡಕ್ ಬಂದಾಗ ನೀನು ಯಾಕೆ ಕಲರ್ ಸ್ಯಾರಿ ಹಾಕೊಂಡಿದ್ದೆ ಹೇಳು, ನಾನು ಅದನ್ನ ಅಪ್ಪಂಗೆ ಕೇಳ್ತೀನಿ. ಅದೇ ಅವಳು ನನ್ನ ತಂಗಿ ಅಕ್ಷಯ್ ಅಮ್ಮ ಹಾಕೊಂಡಿದ್ದು ಮೆರೂನ್ ಸ್ಯಾರಿ. ಅದ್ರಲ್ಲಿ ಒಂಥರ ಇದು ಡಿಸೈನು ಕೋಳಿ ಪುಕ್ಕ ನೋಡಿದ್ಯಾ ನೀನು? ಕಾಗೆ ಪುಕ್ಕ ನೋಡಿದ್ಯಾ? ಇಲ್ಲ, ಅದು ಯಾವ್ದು ಆ ತರ ಡಿಸೈನ್. ಕೋಳಿ ಪುಕ್ಕನೇ ನೋಡಿಲ್ವಾ? ನೋಡಿಲ್ಲ ನಾನು. ಕಾಗೆ ಪುಕ್ಕನೂ ನೋಡಿಲ್ಲ? ಏನೂ ನೋಡಿಲ್ಲ. ಇಲ್ಲೊಂದು ಕೋಳಿ ಐತೆ, ಅದರಿಂದ ತಂದು ತೋರಿಸ್ತೀನಿ. ಆಯ್ತು. ಆ ತರ ಡಿಸೈನ್ ಇದ್ದಿದ್ದ. ಟೈಮ್ ನೋಡಿ ಆಲ್ರೆಡಿ 6 ಗಂಟೆ ಆಗ್ತಾ ಇದೆ. ಗೊತ್ತಾ ತಾನೇ ನಮ್ದು ಲೇಟ್ ಫ್ಯಾಮಿಲಿ ಅಂತ. ಲೇಟ್ ಫ್ಯಾಮಿಲಿ. ಲೇಟ್ ಆದ್ರೂ ಲೇಟೆಸ್ಟ್ ಫ್ಯಾಮಿಲಿ ನಮ್ದು. ನಮ್ಮ ಅದಕ್ಕೆ ಗಿಫ್ಟ್ ತಂದಿದ್ದಾರೆ ನಮ್ಮ ಅಮ್ಮನಿಗೆ. ಮೈಸೂರು ಸಿಲ್ಕ್ ಸ್ಯಾರಿ. ಓಪನ್ ಮಾಡೋಣ. ಡಾರ್ಲಿಂಗ್ಸ್ ಹೆಂಗಿದೆ? ಕಲರ್ ಸಕ್ಕದಾಗಿದೆಲ್ಲ. ನಂಗೆ ಕಲರ್ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆ್ಯಕ್ಚುಲಿ ನಮ್ಮ ಸುಧಮ್ಮನಿಗೆ ಯೆಲ್ಲೋ ಕಲರ್ ಸಖತ್ತಾಗಿ ಕಾಣಿಸುತ್ತೆ. ಹೌದಾ? ಏನು ಮಮ್ಮಿ ಬರೀ ಸೀರೆಗಳೇ ಬರ್ತಾ ಇದೆ ನಿಮಗೆ ಗಿಫ್ಟ್ಸು? ನಮ್ಮ ಅಣ್ಣನ ಮಗ ಕೊಡ್ಸಿರೋದು. ಹೌದಾ? ಚೆನ್ನಾಗಿದೆ. ಪಿಂಕ್ ಒಂದು, ಯೆಲ್ಲೋ ಕಲರ್ ಒಂದು. 40 ವರ್ಷ ಆಗಿದೆ ಮದುವೆಯಾಗಿ. ಹೌದು. ಏನು ಹೇಳ್ತೀರಾ? ಏನು ಹೇಳೋದು, ಹಿಂಗೆ ಲೈಫ್ ಮುಂದರಿಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗಿರ್ಲಿ. ಓಕೆ, ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಿಮ್ ಆಶೀರ್ವಾದ ಮಾಡಿ. ಚಿಕ್ಕವರು ದೊಡ್ಡವರು ಎಲ್ಲ ಮಾಡಿ ಸ್ವತಃ ನಿಮ್ ಮೇಲೆ ನಾನು ಕಣ್ಣು ಇಟ್ಟಿರ್ತೀನಿ. 2 ಮಾತಾಡ್ದೆ. ಓಕೆ, ಆಯ್ತು ನಾನು ನಿನ್ ಜೊತೆ ಇರೋದಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನ ಮನೆಗೆ ಹೋಯ್ತೀನಿ ಅಂತ ನಡ್ಕಂಡೆ ಹೊಂಟ್ಬಿಟ್ರು ಕ್ಯಾನರ್ ಕಂಟ. ಹೌದಾ? ಅವತ್ತು ಸ್ಟ್ರೈಕು ಕ್ಯಾನರ್ದಲ್ಲಿ ಬಸ್ ಇಲ್ಲ. ಯಾರ ಮನೆಗೂ ಹಂಗಿಲ್ಲ. ರಿಟರ್ನ್ ನನ್ನ ಮನೆಗೆ ಬಂದ್ರು. ಅಲ್ಲಿಂದ ಇಬ್ರು ಚೆನ್ನಾಗಿ ಇವತ್ತಿನವರೆಗೂ ಹೋಟೆಲ್ ಮನೆ ಬಿಟ್ಟು ಹೋಗಿದ್ದಮ್ಮ ಒಂದ್ಸಲ. ಹೋಗೇ ಬಿಟ್ಟಿದ್ದಮ್ಮ ಒಂದ್ಸಲ. ಹೋಗು ಅಂತ ಇವ್ರಲ್ಲ ಅಂತ ಮನೆ ಬಿಟ್ಟು ಬಂದೆ. ಬಿಟ್ಟು ಬಂದ್ರು ಬಾ ಅಂತ ಕರೀಲಿಲ್ವಲ್ಲ ಅನ್ನೋ ಸಿಟ್ಟು ಇನ್ನು ಜಾಸ್ತಿ ಆಯ್ತಲ್ಲ. ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗಿ ಅವತ್ತು ಅದೃಷ್ಟಕ್ಕೆ ಇವ್ರ ನಾನು ಹೇಳಿದ್ದಲ್ಲ ಭಗವಂತನಿಗೆ. ಅಪ್ಪ ಮನೆಗೂ ಹೋಯ್ತಿರ್ಲಿ. ನನ್ ಪೀಸು ನನ್ ಮನೆಗೆ ಬರ್ತದೇನೋ ನನಗೆ ಇದಿತ್ತಲ್ಲ, ಗ್ಯಾರಂಟಿ ಇತ್ತಲ್ಲ. ಅವ್ರ ಮಕ್ಳಿಗೆಲ್ಲ ಬಟ್ಟೆ ತೆಗ್ದಿದ್ರು. ಎಲ್ಲ ಹೋಗಿ ಖುಷಿಯಾಗಿ ನೋಡ್ತಿರೋರು. ನಮ್ಮ ಮಕ್ಳು ಹೋಗಿ ಕುತ್ಕೊಂಡು ನೋಡವು. ಆಗ ಅವರು ನಮ್ಮ ಮಕ್ಳಿಗೆ ಬಟ್ಟೆ ಹೊಲ್ಸಿಲ್ಲ ನಾವು. ಆಗ ನಮ್ಮ ಮನೆಯವರು ಅಯ್ಯೋ ಇರೋ ಬಟ್ಟೆನೇ ಆಯ್ತದೆ ಬಿಡು ಅಂತ ಸುಮ್ಮನೆ ಇದ್ಬಿಟ್ರು. ಆಗ ನನಗೆ ತುಂಬಾ ಬೇಜಾರಾಗಿ ಆ ಭಾಗ್ಯ ಆಂಟಿ ಕರ್ಕೊಂಡೋಗಿ ಸೇಟು ಅಂಗಡಿಲಿ ಸಾಲ ನಿಲ್ಲಿಸ್ಕೊಂಡು ನನ್ನ ಮಕ್ಕಳಿಗೆ ಬಟ್ಟೆ ಹೊಲಿಸಿ, ನಮ್ಮ ಮನೆಯವ್ರಿಗೂ ಬಟ್ಟೆ ಹೊಲಿಸಿ ನಾನು ನನ್ನ ಗಂಡನಿಗೆ. ಅದು ಒಂದು ಕೈ ಘಟನೆ ನನಗೆ ಇವತ್ತುವರೆಗೂ
ನೆನ್ಸ್ಕೊಂಡು ಅದಕ್ಕೆ ಆ ರೀತಿ ಇರಬೇಡಿ. ನಾನು ಅಷ್ಟು ಕಷ್ಟದಿಂದ ನಾನು ಇವತ್ತುವರೆಗೂ ಕಷ್ಟ ಏನೇ ಇದ್ರು ಕಷ್ಟ ಅಂತ ಗೊತ್ತಾಗ್ದಂಗೆ ಬಂದಿದ್ದೀನಿ. ನೀವು ಹಂಗೆ ಬದುಕಿ. ಇಲ್ಲ ಏನೋ ಮೈಸೂರು ಕರ್ಕೊಂಡೋದ್ರೆ ಅಂಗಡಿ ಒಳಗೆ ಕರ್ಕೊಂಡೋಗ್ತಿರ್ಲಿ, ಕರ್ಕೊಂಡೋಗ್ತಿಲ್ಲ, ತಗೊಂಡು ಅಂದ್ಬಿಟ್ರೆ ಅವಳು ಕೊಡ್ಲಿಲ್ಲ ನೋಡ್ಕೊಳ್ಳೋದು. ಆಗ ಏನ್ ಮಾಡೋರು, ಬರೀ ಮುಂದೆ ನೋಡ್ಕೋಬೇಕಾ? ಮುಂದೆ ಗಾಜೊಳಗಡೆ ಅದೆಷ್ಟು ನೋಡು, ಅದೆಷ್ಟು ನೋಡು, ಇದೆಷ್ಟು ನೋಡು, ಇದೆಷ್ಟು ನೋಡು. ಆ ಒಳಗಡೆ ಹೋಗಿ ನೋಡಿದ್ರಿ ಅವ್ರು ಒಳಗಡೆ ಹೋದ್ಮೇಲೆ ಒಂದು ತಕೊಳ್ಳೇಬೇಕು, ಅದ್ ಹಾಗೆ ಬರಂಗಿಲ್ಲ ಅಂತ ಅಂಗಡಿ ಒಳಗಡೆ ಕರ್ಕೊಂಡೋಗ್ತಿರ್ಲಿಲ್ಲ ನಿಮ್ಮ ಎದುರಿಸ್ಬಿಟ್ಟು. ಆಗ ಇವರು ಎಲ್ಲಾನು ಕೊಟ್ಬಿಟ್ಟು ವಾಚು ಗೀಚು ಎಲ್ಲ ಬಿಚ್ಚಿ ಕೊಟ್ಬಿಟ್ಟು ಅಂತೂ ಬಂದು ಬಸ್ ಸ್ಟ್ಯಾಂಡ್ಗೆ ಹೆಂಗೋ ನಡ್ಕೊಂಡು ಬಂದವ್ರು. ಅವ್ರು ಎಲ್ಲಾನು ಈಸ್ಕೊಂಡು ಎಷ್ಟು ದುಡ್ಡು ಕೊಟ್ಟಪ್ಪ? ಎಷ್ಟು ದುಡ್ಡು ಇತ್ತು ಅವಾಗ? ಆಗ ಹೊತ್ಕೊಂಡು ಬೆಳಗಾನ ಹತ್ತವ್ರೆ. ಅಳ್ತಾ ಇದೆಯೇನಪ್ಪ? ಯಾಕಪ್ಪ ಅಳ್ತಾ ಇದೆಯಾ? ಆಮೇಲೆ ಹೂವು ತಂದವ್ರೆ, ಊಟನೂ ಮಾಡ್ಲಿಲ್ಲ. ಯಾಕಪ್ಪ ಅಳ್ತಾ ಇದೆಯಾ? ನೋಡಿ, ಅಪ್ಪ ಅಮ್ಮದಿರು ಎಂತೆಂಥ ಸ್ಟ್ರಗಲ್ಸ್ನ ಫೇಸ್ ಮಾಡಿ ಅವ್ರ ಲೈಫಲ್ಲಿ ಎಂಥ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ಬಂದು ನಮ್ಮನ್ನೆಲ್ಲ ಏನೂ ಗೊತ್ತಿಲ್ದಂಗೆ ಸಾಕಿರ್ತಾರೆ. ಸೊ ಇದು ಅವ್ರಿಗೆ ವಾಪಸ್ ಕೊಡೋ ಟೈಮ್. ಅವ್ರು ನಮ್ಮನ್ನ ಹೇಗೆ ನೋಡ್ಕೊಂಡಿದ್ದಾರೆ ಅದಕ್ಕಿಂತ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಟೈಮಲ್ಲಿ ಪ್ರತಿಯೊಬ್ಬರೂ ಕೂಡ ಅವ್ರನ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಪ್ಪ ಅಳ್ತಾ ಇದೆಯಾ? ಅಯ್ಯೋ ಬಿಡಪ್ಪ, ಅವತ್ತೊಂದು ಏನಾಯ್ತು, ಆಯ್ತು ಆಯ್ತು. ಸಂತೋಷಕ್ಕೆ ದುಃಖ. ಆಯ್ತು ಬಿಡು, ಹೋಗ್ಲಿ. ಎಷ್ಟು ಕೊಟ್ಬಿಟ್ಟೆ? ಎಷ್ಟು ಕಳ್ರೆ ಎಷ್ಟು ಕಿತ್ಕೊಂಡು ಹೋದ್ರು ಅವಾಗ? 86,000. 86,000. ಅವತ್ತಿನ ದಿನಕ್ಕೆ 86,000 ಅಂದ್ರೆ ಇದು ಯಾವ ಇಸ್ವಿಲಿ ಅಪ್ಪ? 1986 86,000 ಕಿತ್ಕೊಂಡು ಹೋಗಿದ್ದಾರೆ. ಆಯ್ತು ಬಿಡು, ಅದಕ್ಕೆ ಕಳ್ತಾ ಇದೆಯಾ? ದುಡ್ಡು ಹೋಯ್ತು ಅಂತ ಹೇಳ್ತಾ ಇದೆಯಾ, ಇಲ್ಲ ಏನಕ್ಕೆ ಕಳ್ತಾ ಇದೆಯಾ? ನೆನ್ಪಿಸ್ಕೊಂಡು ಹೇಳ್ತಾ ಇದೆಯಾ? ಮತ್ತೆ ಪ್ರಾಣ ಉಳಿಸ್ಕೊಂಡಲ್ಲ ಅಂತ ದುಡ್ಡಿಂದಲ್ಲ, ಪ್ರಾಣ ಉಳಿಸ್ಕೊಂಡ್ಬಂದ. ಆಯ್ತು ಬಿಡು, ಅದಕ್ಕೆ ಯಾಕೆ ಟೆನ್ಷನ್? ಅದಕ್ಕೆ ಯಾಕೆ ಕಳ್ತೀಯ? ಆಗತ್ತೈದು 86,000 ರೂಪಾಯಿನೂ ಕೈ ಕೊಟ್ಟೆ. ಆ 100 ರೂಪಾಯಿನೂ ಕಿತ್ಕೊಂಡ್ರು ಮುಂಡೆ ಮಕ್ಕಳು. ಬಸ್ ಚಾರ್ಜ್ಗೂ ಕೊಂಡಿದ್ದೆ. ಆಗ ಟೆಂಪೋ ಹುಡುಗರು ಸಾಬ್ರುಗಳನ್ನ ಪರಿಚಯ ಇದ್ರು, ಚೆನ್ನಾಗಿ ಹುಡುಗರು. ಆಗ ಅಲ್ಲಿಂದ ಕೊಟ್ಬಿಟ್ಟು ಸಲೀಸು ಕೆಳಗಡೆ ಇಳಿದು ಬಂದೆ. ಆಗ ನನ್ನ ಮಕ್ಕಳು ಅಲ್ಲೇ ನಿಂತ್ಕೊಂಡು ಆಮೇಲೆ ಅವರೆಲ್ಲ ಹಂಚ್ಕೊಂಡು ಹೋಗೋರು. ಆಗ ನಾನು ಮೆಟ್ರೋಪಾಲನ್ನು ನಡ್ಕೊಂಬಂದು. ಆಗ ಟೆಂಪೋ ಡ್ರೈವರು ಬಂದು, ಅಪ್ಪ ದುಡ್ಡಿಲ್ಲ, ನಾಳೆ ಕೊಡ್ತೀನಿ ಮನೆ ಹತ್ರ ಅಂದರೆ, ಬಾ ಹರೀಶಣ್ಣ ಅಂದ್ಬಿಟ್ಟು ಕರ್ಕೊಂಬಂದ. ಆಗ ಬಂದು ಆಗ ಅಲ್ಲಿಂದ ಉಳಿಸ್ಕೊಂಡಿದ್ದೆ. ದುಡ್ಡು ಕಳ್ಕೊಂಡೆ, ಪ್ರಾಣ ಉಳಿಸ್ಕೊಂಡಷ್ಟೆ. ಹಿಂಗೆ ಕಷ್ಟ ಕಣವ, ಏನು ಮಾಡ್ತೀವಿ? ನೋಡಿ, ಲೈಫಲ್ಲಿ ಹೇಗೆಲ್ಲ ಏನೇನೆಲ್ಲ ಆಗುತ್ತೆ ಅಂತ. ಯಾವತ್ತೋ ಒಂದಿನ ಆಗಿರೋದಕ್ಕೆ ನಮ್ಮಪ್ಪ ಇವತ್ತು ಅಳ್ತಿದ್ದಾರೆ ಅಂದರೆ ಅದ್ರ ಇಂಪ್ಯಾಕ್ಟ್ ಅವ್ರ ಮೇಲೆ ಎಷ್ಟು ಬೀರಿರುತ್ತೆ. ಅವ್ರು ಹೇಳ್ತಾಯಿದ್ರು ಇವತ್ತಿಗೆ ಅದು 86,000 ಅಷ್ಟೇ, ಬಟ್ ಅವತ್ತಿಗೆ ಆ 86,000 ಇದ್ದರೆ ನನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೋಬೋದಿತ್ತು, ನನ್ನ ಮಕ್ಕಳಿಗೆ ಇನ್ನೊಂದೇನೋ ಮಾಡ್ಬೋದಿತ್ತು ಅಂತ. ಈಗಲೂ ಕೂಡ ಅವರು ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಹೆಂಡ್ತಿ ಮಕ್ಕಳು, ದಟ್ ಈಸ್ ಫಾದರ್. ಅಪ್ಪಂದಿರನ್ನ ದಯವಿಟ್ಟು, ಅಪ್ಪಂದಿರ ಪ್ರೀತಿನೇ ಹಾಗೆ ಅಲ್ಲ. ನಮ್ಮಪ್ಪನ ಸ್ಟೋರಿನೂ ಕೇಳಬೇಕು ಅನಿಸ್ತಾ ಇದೆ, ಬಟ್ ಏನು ಮಾಡೋದು, ನಮ್ಮಪ್ಪ ತೀರೋಗ್ಬಿಟ್ಟಿದ್ದಾರೆ. ನೀವು ನಿಮ್ಮ ಅಪ್ಪ ಅಮ್ಮನ್ನ ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಸೋಕಿಯಾಗಿ ಹೆಂಗೆ ಬೇಕಂತ ಚಿತ್ರದಲ್ಲಿ ಆಟಗುಳಿ ಹಾಕೊಂಡು ಮಾಡ್ತೀರಿ. ನಮಗೆ ತೆಂಗಿನ ಗರಿ, ಸುತ್ತ ಕೋಳಿ, ಕೊಕ್ಕೋ ಛತ್ರಿಕೆ ಚಪ್ಪದೊಳಿಕೆಲ್ಲ ನುಗ್ಗವು. ದಾರಿ ಮಟ್ಟಕ್ಕೆ ಬರೋವು. ತಾಳಿ ಕಟ್ಬೇಕಾದ್ರೂ ಕೋಳಿ ಬತ್ತಾ? ಬಂದು ಈ 500 ರೂಪಾಯಿ ಬೇಕು ಕೆಳಗೆ ರೇ ಕಟ್ಟಿ 500 ಬೇಗ ತಾಳಿ ಕಟ್ಸಿ. ನೀವೇ ಹೇಳ್ತಾ ಇದ್ದೀರಿ, ನಾನು ಅವ್ರು ಹೇಳ್ತಾ ಇದ್ದೀನಿ. ಇದ್ಯಾಕಪ್ಪ ಕಟ್ರಿ ಬೇಗ, ಎಷ್ಟಾಯ್ತು ಕಟ್ಟಿರ್ತೀನಿ. ಕೋಳಿ ಬರ್ತಾವ, ಆಗ್ತಾ ಇಲ್ಲ ನನಗೆ ಅಂತ. ಈಗ ನೋಡು, ನೀವು ಇಲ್ಲ ಫಸ್ಟ್ ವರದಕ್ಷಿಣೆ ಎಷ್ಟು ಕೊಟ್ರು? ನಿಜ ಹೇಳು. ವರದಕ್ಷಿಣೆ ಅವ್ರು ಕೊಡ್ತೀರಿ, ನಾವೇ ಬೇಡ ಅಂದ್ವಿ. ಅವ್ರು ಕೊಟ್ಟಿದ್ರೆ ಸಾಕು, ನಾನು ಹೆಣ್ಣು ಕೊಟ್ಟವ್ರಲ್ಲ ಅದೇ. ಈ ನಿಜ ಹೇಳಪ್ಪ, ಎಷ್ಟು ಇಸ್ಕೊಂಡ್ಬಿಟ್ಟೆ? ನನ್ಗೆ ಅವಳೇ ಸಾಕು. ನಿಜ ಹೇಳೋ, ಹಾಗೆ ವರದಕ್ಷಿಣೆ ಇಸ್ಕೊಂಡಿರ್ತೆ, ಎಷ್ಟು ಇಸ್ಕೊಂಡೆ ಹೇಳು? ನಾನು ಇಸ್ಕೊಂಡು 3,000 ಕೊಟ್ಟಿದ್ರು. 3,000 ಇಸ್ಕೊಂಡಿದೆ ಒಟ್ಟಲ್ಲಿ. ಅದೇ ಜಾಸ್ತಿ. 3,000 ರೂಪಾಯಿಲಿ 1,000 ಇಸ್ಕೊಂಡಿದ್ರು ಅಷ್ಟೇ. 2,000 ಅದಕ್ಕೆ ಚಿನ್ನ ಮಾಡಿಸ್ಬಿಡಿ ಅಂತ 30 ಗ್ರಾಮ್ ಕೊಟ್ಬಿಟ್ರಾ? ಗಂಡನ ಕಡೆ ಅವನದ್ಗೆ ಬೇಗ ಕರ್ಕೊಂಬರಂಗಿದ್ರೆ ಕರ್ಕೊಂಬನ್ನಿ, ಅಷ್ಟೇ. ನಾವು ಬೇರೆ ಹುಡುಗಿ ನೋಡಕ್ ಹೋಗ್ತೀವಿ ಅಷ್ಟೇ. ಅಲ್ಲೋಡು, ಅಲ್ಲಿ ಕ್ಯಾಪ್ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ಕೂತಿದಾರಲ್ಲ, ಅವರೇ ಗಂಡು. ಓಕೆನಾ ಗಂಡು? ಅವ್ರು ಇಷ್ಟ ಇಲ್ವಲ್ಲ ನನಗೆ. ಇಷ್ಟ ಇಲ್ವಾ? ಯಾಕೆ? ಅದೇ ಸಂಬಂಧ ಇರೋದೀಗ, ಇನ್ಯಾ ಸಂಬಂಧನೂ ಇಲ್ಲ, ಅದನ್ನೇ ಒಪ್ಕೋಬೇಕು ನೀನು. ಅದನ್ನೇ ಒಪ್ಕೋಬೇಕು ಅಂದ್ರೆ ಮನೇಲಿ ದೊಡ್ಡವ್ರು ಒಪ್ಕೊಂಡಿರೋದು ಇನ್ನೇನು ಮಾಡಿರಿ. ಓಕೆನಾ ಗಂಡು? ಏ ಬಾ ಬಾ ಬಾ, ನೋಡ್ಬಿಡ್ತಾರೆ. ಯಾಕಪ್ಪ ಅಂಕೂತಿದ್ಯಾ ಬೇಜಾರಲ್ಲಿ?
ಹೆಣ್ಣು ನೋಡಕ್ ಬಂದಿದ್ಯಾ ನೀನು? ಯಾಕೆ ಹಿಂಗ್ ಕೂತಿದ್ಯಾ? ಇಷ್ಟ ಇಲ್ವಲ್ಲ, ಏನ್ ಮಾಡ್ಲಿ? ಹೆಣ್ಣು ಇಷ್ಟ ಇಲ್ವಾ? ಒಂದ್ಸತಿ ನೋಡಪ್ಪ, ಹೆಣ್ಣು ಬರುತ್ತೆ ಈಗ ಅಲ್ಲಿಂದ. ಹೋಯ್ತದೆ ಆಗ್ಲೇ ನೋಡ್ಬಿಟ್ಟ? ಹಾ ನಮ್ ಗಂಡು ಬಾರಿ ಹುಷಾರಿದ್ದಾರೆ. ಏನ್ ಸಮಾಚಾರ? ಹರೀಶ್, ಹೆಣ್ಣು ಬರ್ತಾ ಇದೆ ನೋಡಿ. ಚಿಕ್ಕ ಹುಡುಗಿ ಮದುವೆ ಮಾಡ್ತಾರ ಅವರು. ಇಷ್ಟ್ ಚಿಕ್ಕ ಹುಡುಗಿನ? ಚಿಕ್ಕ ಹುಡುಗಿ. ಹೆಣ್ಣಿಗೆ ಯಾಕೋ ನಾಚಿಕೆ ಕಮ್ಮಿ ಇದೆ ಅನ್ನಿಸ್ತಾ ಇದೆ. ಹುಡುಗಿನ ಇವಾಗ್ಲೂ ನೀಟಾಗಿ ನೋಡ್ಕೊ ಡ್ಯಾಡಿ. ಅಯ್ಯೋ, ಏನ್ ಹಿಂಗಕ್ಕೆ? ಅದಕ್ಕೆ ಹುಡುಗಿ ಗೊತ್ತಿತ್ತಿಲ್ಲ. ತುಂಬಾ ಚಿಕ್ಕ ವಯಸ್ಸು, ಅದಕ್ಕೆ ಏನು ಗೊತ್ತಾಗಲ್ಲ. ಹುಡುಗಿ ಬಾಕಲ್ ಸಂದಿಲಿ ಕಿಂಡಿಲಿ ಈಗ ನೋಡ್ತಾ ಇದ್ರು ನನ್ನ. ಹೌದಾ? ಆಕ್ಚುಲಿ ಹುಡುಗಿ ನೋಡಕ್ ಏನೋ ಚೆನ್ನಾಗಿದ್ದಾರೆ, ಆದ್ರೆ ಆಟಿಟ್ಯೂಡ್ ಜಾಸ್ತಿ ಅನಿಸ್ತಾ ಇದೆ. ನೀವು ರಿಜೆಕ್ಟ್ ಮಾಡಿದೀವಿ. ಆಕ್ಚುಲಿ ಆಟಿಟ್ಯೂಡೇ ನಮ್ಗೆ ಗೊತ್ತು, ಅದು ನಮ್ಮ ಬ್ಲಡ್ ಅಲ್ಲೇ ಬಂದಿರೋದು ಆಟಿಟ್ಯೂಡ್. ಟೈಮ್ ಆಯ್ತು, ಬರ್ತೀರಾ? ನಾವೇ ಹೇಳ್ತಾ ಇದೀವಿ. ಹಳೆ ಪ್ಯಾಂಟು ಹಳೆ ಸೆಟ್ಟೆ ಹಾಕೊಂಡು ಹೋಗಿದ್ದೆ ನಾನು. ಹೌದಾ? ಆದ್ರೂ ಬಾಕಲ್ ಕಿಂಡಿಲ್ ನೋಡ್ಕೊಂಡು ಬಲ್ಗ್ ಹಾಕೊಂಡ್ಬಿಟ್ರು. ಹೌದೇನಮ್ಮ? ಆದ್ರೆ ಅಷ್ಟೇ ಕ್ಯೂಟ್ ಆಗಿದ್ರು ಅವಾಗ ನಮ್ಮ ಮಾವ, ತುಂಬಾ ಕ್ಯೂಟ್ ಇದ್ರು. ಹೌದು, ಅಪ್ಪ ಸಕ್ಕದಾಗಿದ್ರು ಅವಾಗ. ಈಗಲೂ ಹಂಗೆ ಯಂಗ್ ಸ್ಟಾರ್ ತರ ಈಗಲೂ ನೋಡಿ ಹೆಂಗಿದ್ದಾರೆ, ಸ್ಕಿನ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ. ಏನ್ಟ್ರಾ ಇದೆ? ಏನ್ ಮಾಡ್ತಾ ಇದಾರೆ ಇವರು? ಬೇರೆ. ಸೊ ಡಾರ್ಲಿಂಗ್, ಸ್ಟೋರಿ ಎಲ್ಲ ಕೇಳಿ ತುಂಬ ಮಾತಾಡಾದ್ಮೇಲೆ ನಾವು ಚಿಕ್ಕ ಪುಟ್ಟ ಗೇಮ್ಸ್ಗಳನ್ನ ಆರ್ಗನೈಸ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಮೈಂಡ್ ರಿಫ್ರೆಶ್ಮೆಂಟ್. ಈ ಥರ ಗೇಮ್ನ ಅವ್ರು ಆಡಿದ್ದು ನಾನೇ ನೋಡಿಲ್ಲ ಆ್ಯಕ್ಚುಲಿ. ಸೊ ಡಾರ್ಲಿಂಗ್ಸ್, ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಅಪ್ಪನ ಮನೆಗೆ ಬಿಟ್ಟು ನಾವೆಲ್ಲ ಹಾಗೆ ಚಿಕ್ಕ ಪುಟ್ಟ ಗೇಮ್ಸ್ಗಳನ್ನೆಲ್ಲ ಮನೆಯವರೆಲ್ಲ ಆಡ್ತಾ ಇದ್ರು. ಈ ಗೇಮ್ಸ್ಗಳನ್ನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಫ್ಯಾಮಿಲಿ ಡಿನ್ನರ್ ಹೋಗಿ ಡಿನ್ನರ್ನ ಮುಗಿಸ್ಕೊಂಡು ಆರಾಮಾಗಿ ಬಂದ್ವಿ. ಡಾರ್ಲಿಂಗ್ಸ್, ನೀವು ಕೂಡ ಚಿಕ್ಕದನ್ನೆಲ್ಲ ಸೆಲೆಬ್ರೇಟ್ ಮಾಡಿ ಆ್ಯಂಡ್ ಮೇಕ್ ದೋಸ್ ಮೆಮೊರೀಸ್. ಮಮ್ಮಿ, ನಿಮ್ಮ ಅಕ್ಕಂದು ನಿಮ್ಮ ಬಾವಂದು 40 ವರ್ಷ ಆಗಿದೆ ಮದುವೆ ಆಗಿ. ಏನು ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ಅವ್ರದ್ದು ಒಂಥರ ಕ್ಯೂಟ್ ಜೋಡಿ. ನಮ್ಮ ಫ್ಯಾಮಿಲಿಗೆಲ್ಲ ಅವರಿಬ್ಬರ ಜೋಡಿ ಆದರ್ಶ ದಂಪತಿಗಳಿದ್ದಂಗೆ. ನಾವೆಲ್ಲ ಅವ್ರನ್ನ ಆದರ್ಶ ದಂಪತಿಗಳು ಅಂತಾನೆ ಕರೀತಿದ್ದೆ. ಓಕೆ ಡಾರ್ಲಿಂಗ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.